ನಮಸ್ಕಾರಪ್ಪ ಎಲ್ಲ ಸಾವುಕಾರ ಮಂದಿಗೆ. ಏನಪ್ಪ ಇವತ್ತಿನ ವಿಡಿಯೋ ಅಂತಂದ್ರೆ, ನಿನ್ನೆ ರೋಟ್ರಿಗೆ ಹೋದಾಗ ಒಂದು ಸ್ವಲ್ಪ ಏನೋ ರೋಟ್ರು ಪ್ರಾಬ್ಲಮ್ ಆಗಿತ್ತಂದ್ರೆ ಇಲ್ಲೈತೆ ನೋಡಿ ನಮ್ಮ ಶಕ್ತಿಮಾನ್ ರೋಟ್ರು. ಯಾಕೆ ತಿರ್ಗೋದಿತ್ತು ಇಲ್ಲೈತೆ ನೋಡ್ರಿ, ಇಲ್ಲಿ ಸೌಂಡ್ ಬರುತ್ತೆ ನಾವು ಕೇಳ್ರಿ ಇದನ್ನು. ಏನು ಸೌಂಡ್ ಬರತೈತಿ, ಇದನ್ನೆಲ್ಲ ಬಿಚ್ಚಿದ ಮ್ಯಾಗ ಗೊತ್ತಾಗುತ್ತದೆ ಏನು ಸೌಂಡ್ ಅಂಥೇಳಿ. ಬರೀ ಇದನ್ನು ತೊಗೊಂಡು ಬಾದಾಮಿ ಗ್ಯಾರೇಜಿಗೆ ಹೋಗೋಣ, ಅಲ್ಲಿ ಬಿಚ್ಚಿ ನೋಡಿದ್ರೆ ಏನಾಗೈತೆ ಅಂತ ಗೊತ್ತಾಗುತ್ತೆ. ನಿಮ್ಗೆ ತೋರಿಸ್ತೀನಿ ಅಂತ, ಒಳಗೆ ಬೇರಿಂಗ್ ಹೋಗೈತೆ ಅವ್ನು ವೀಲ್ ಕಟ್ಟಾಗೈತೆ ಅಂತೇಳಿ ತೋರಿಸ್ತೀನಿ ಬರ್ರಿ. ಈಗ ಬಂದ್ವಿ ಫ್ರೆಂಡ್ಸ್ ಬಾದಾಮಿಗೆ. ಎಲ್ಲಪ್ಪ ಅಂದ್ರೆ ಹತ್ತಾರ ಟ್ರ್ಯಾಕ್ಟರ್ ಶೋರೂಮ್, ಟ್ರ್ಯಾಕ್ಟರ್ ಗ್ಯಾರೇಜಿಗೆ. ಇಲ್ಲೇ ಅಂಬೇಡ್ಕರ್ ಸರ್ಕಲ್ ಹತ್ರ ಇವ್ರದ್ದು ಗ್ಯಾರೇಜ್ ಐತಿ, ಒಳ್ಳೆ ಕೆಲಸ ಮಾಡ್ತಾರೆ. ಇಲ್ಲಿ ಬೀಚ್ ನೋಡಿದ್ರೆ ಬರ್ತದೆ ನೋಡ್ರಿ. ಬೇರಿಂಗ್ ಹೊಡೆದು ಪುಡಿ ಪುಡಿ ಆಗಿದ್ದು, ಎರಡು ಬೇರಿಂಗ್ ಸೆಂಟ್ರಿಗೆ 2 ಬೇರಿಂಗ್ ಬರ್ತಾವೆ. 2 ಬೇರಿಂಗ್ ಹೊಡೆದಿದ್ದು ನೋಡ್ರಿ, 2 ಬೇರಿಂಗ್ ಹೊಡೆದು ಅದು ವೀಲ್ ಪೂರ ಕುಲ್ಲಾಗಿತ್ತು. ಸೆಂಟ್ರ್ ವೀಲ್ ಇಲ್ಲಿ ತೋರಿಸ್ತಾನೆ ನೋಡ್ರಿ, ಇಲ್ಲಿ ಐತಿ ಇದು ಬೇರಿಂಗ್ ಹೊಡೆದಿದ್ದು. ಇಲ್ಲಿ ಐತೆ ನೋಡ್ರಿ ವೀಲ್. ಈ ವೀಲ್ ಒಳಗೆ 2 ಸರ್ಕ್ಲಿಪ್ ಬರ್ತಾವೆ. ಇದು ಸೆಂಟ್ರ್ ವೀಲ್. ಬಿಸ್ತಾರ ಯಾಕಪ್ಪ ಅನ್ನಕ್ಕೆ ಬಗ್ಗವಲ್ಲ ಅಂಥೇಳಿ ಏರ್ಗನ್ನು ರೆಡಿ ಮಾಡ್ಕೊಂಡು ಹಾಕೊಂತಾರೆ. ಏರ್ಲಿ ಯಾವ್ದಾರ ಪಟ್ಟ ಪಟ್ಟ ಬಿಚ್ಕೋಬೋದು ಅಂಥೇಳಿ ಎಲ್ಲ ಅದನ್ನು ರೆಡಿ ಮಾಡ್ಕೊಂಡು ಏರ್ಲಿ ಬಿಚ್ಕೊತಾರೆ ನೋಡ್ರಿ. ಈಗ ಬಿಚ್ಚಾಕೊಂತಾರೆ ನೋಡ್ರಿ, ಕೈಲಿ ಯಾವ್ದಾರು ಲೇಟ್ ಆಗುತ್ತೆ ಅಂಥೇಳಿ. ಒಂದು ಅಲ್ಲಿ ಶಾಫ್ಟಿಗೆ ಒಂದು 5 ನಟ್ ಅದಾವೆ. ಅವು ಕುಲ್ಲಾದವು ಅಂತಂದ್ರೆ ಅದು ಶಾಫ್ಟ್ ಹೊರಗೆ ಬರುತ್ತೆ. ಅವನ್ನ ಒಳಗೆ ಇದು ಅದಾವ್ರಿ, ಅವು ಅವನ್ನ ಬಿಚ್ಚಾವಂತಾರೆ ಒಳಗಿನ. ಅವು ಒಳಗಿನ ಬಿಚ್ಕೊಂಡು ಆಮೇಲೆ ಇಲ್ಲಿ ಹೊರಗೆ ಬಿಚ್ತಾರೆ ನೋಡ್ರಿ. ಸ್ವಲ್ಪ ಸಂದಿ ಐತೆ, ಅದು ಕೈ ಹಿಡಿದೈತಿ ನೋಡಿ. ತಿಕ್ಕಿ ಬಿಟ್ಟಾವೆಲ್ಲ ಬೋಲ್ಟವು ಲೂಸ್ ಆಗಿ ಬೇರಿಂಗ್ ಎಲ್ಲ ಬೋಲ್ಟ್ ತಿಕ್ಕಿ ಬಿಟ್ಟಾವ ನೋಡ್ರಿ, ತಲೆ ಎಲ್ಲ. ಈಗ ಒಳಗೇನು ಬಿಚ್ಚೋಂದ್ರೆ ಈಗ ಹೊರಗೆ ಬಂದು ಬಿಚ್ಚೋಣ ಅಂತಾರೆ ನೋಡ್ರಿ. ಅವನ್ನ ಬಾಡಿ ಒಳಗೂ ಥ್ರೆಡ್ ಇರ್ತಾವೆ, ಅರ್ಪಾರ ಇರೋಂಗಿಲ್ಲ. ಅದು ಬಾಡಿ ಒಳಗೂ ಥ್ರೆಡ್ ಇರ್ತಾವೆ. ಮತ್ತು ಸರಳ ಬಿಚ್ಚೋಲ್ಲವು, ಕಾಡ್ಸಾಕೊಂತಾವೆ ಭಾಳ. ಶಕ್ತಿಮಾನ್ ರೋಟ್ರು ನೋಡ್ರಿ, ನಮ್ಮದು ಗೇರ್ ಡ್ರೈವ್ ಇದು, ಚೈನದ್ದಲ್ಲ, ಗೇರ್ ಡ್ರೈವು. ಇವನ್ನೆಲ್ಲ ಈ ವಿಡಿಯೋ ಫುಲ್ ನೋಡಿದ್ರಿ ಅಂದ್ರೆ ನೀವು ಮನ್ಯಾಗ ಆರಾಮ್ ರಿಪೇರಿ ಮಾಡ್ಕೊಬೋದು ನೋಡ್ರಿ. ಇದನ್ನು ಬೇರಿಂಗ್ ಗಿರಿಂಗ್ ಹೋದ್ರು ಎಲ್ಲ ಬಿಚ್ಚೋ ಇದಾತ್ರಿ. ಹೊಳ್ಳಿ ಅಂಗಡಿ ಸಾಮಾನು ತೊಗೊಂಬಂದ್ವಿ, ಹೊಳ್ಳಿ ಅದನ್ನು ಫಿಟ್ ಮಾಡ್ಕೊಂಡು ಅಂತಾರೆ. ಎಲ್ಲ ಹೊಸ ಬೋಲ್ಟ್ ತೊಗೊಂಬಂದ್ವಿ. ಇಲ್ಲದ ನೋಡ್ರಿ 3 ಲೀಟ್ರ್ ಆಯಿಲ್, 2 ಬೇರಿಂಗ್, ಆಯಿಲ್ ಶೀಲ್, ಪ್ಯಾಕಿಂಗ್ ಎಲ್ಲ ತೊಗೊಂಬಂದ್ವಿ. NBC ಕಂಪ್ನಿ ಬೇರಿಂಗ್ ಹಾಕ್ಸಿದ್ದು ನೋಡ್ರಿ, ಚಲೋ ಬರುತ್ತೆ NBC. ರೇಟ್ ನೋಡಿದ್ರೆ ರೇಟ್ ಅಂತೂ ತಿಂಡಿಲ್ಲ ಐತೆ ನೋಡ್ರಿ. 742 ರೂಪಾಯಿ ಒಂದು ಬೇರಿಂಗಿಗೆ, 1400 ಚಿಲ್ಲರೆ ಇದಾತು. 2 ಬೇರಿಂಗ್ ಬರ್ತಾವೆ, ಇವ ಸೇಮ್ ಬೇರಿಂಗ. 30, 20, 9 ನೋಡ್ರಿ ಬೇರಿಂಗ್ ನಂಬರ್. ಮತ್ತು 140 ಗ್ರೇಡ್ದು ಶಾವ್ಸಲ್ ಆಯಿಲ್ 3 ಲೀಟ್ರ್ ಬರುತ್ತೆ ನೋಡ್ರಿ. 3 ಲೀಟ್ರ್ ಆಯಿಲ್. ಮತ್ತು ಹೊಳೆ ಎಲ್ಲ ಫುಲ್ ಟೈಟ್ ಹೊಡ್ಯಾಕೊಂತಾರೆ. ಹೊಸ ಬೋಲ್ಟ್ ತೊಗೊಂಬಂದಿದ್ವಿ. ಮಿಷಿನಿಲ್ಲ ಆದ್ರೆ ಗಪ್ನ ಕುಂದಿರ್ತಾವೆ, ಕೆಲಸ ಭಾಳ ತಗೋಂಗಿಲ್ಲ. ಅದ್ರ ಮಷೀನಲ್ಲಿ ಮಾಡಿ ಅಂತ ಕೈ ಬಿಡೋಂಗಿಲ್ಲ. ಆಮೇಲೆ ಒಂದು ಸಲ ಹಚ್ಚಿ ನೋಡೋದ ಕೈನ. ಇಲ್ಲಿ ಕಾಣತ್ತೆ ನೋಡ್ರಿ, ಒಳಗಿನ ಒಂದು ತಂದಿಲ್ಲ ಆಗಲ್ಲೇ, ಇಲ್ಲಿ ಒಳಗೆ ಬಂದ ನೋಡು. ಆ ಬೋಲ್ಟಿಗೆ ನಟ್ ಹಚ್ಕೊಂಡು ಅವನು ನಟ್ಟು ಟೈಟ್ ಮಾಡ್ಕೋಬೇಕು ನೋಡ್ರಿ. ಈಗ ವಯಸ್ಸರ್ ಹಾಕಿ ಟೈಟ್ ಮಾಡೋ ಅಂತಾರೆ ನೋಡ್ರಿ. ಸಂಧ್ಯಾ ಕೈ ಆಡಾಗಲತ್ತೆ. ಮಷಿನ್ ಎಷ್ಟು ಚಂದ ಮಷಿನ್ ಇದ್ರೆ ಎಷ್ಟು ಹಳವಾರಾಗುತ್ತೆ ಕೆಲಸ, ಪಟ ಪಟ ಕೆಲಸ ಆಗಿಬಿಡ್ತೈತಿ. ಅಲ್ಲಿ ಸಂಧ್ಯಾ ಕೈ ಆಡಂಗಿಲ್ಲ, ಏನಿಲ್ಲ, ತಿರುಗಿಸ್ಕೊಂಡು ಕುಂದ್ರಕ್ಕಾಗಲ್ಲ ಸಂಧ್ಯಾಗ. ಇದೆಲ್ಲ ಮುಗೀತು. 2 ಸರ್ಕ್ಲಿಪ್ ಇದ್ದವಲ್ಲ ಒಳಗೆ ಹಾಕಿದ್ರು ನೋಡ್ರಿ. ಇಲ್ಲಿ ಗೇರ್ ಇದು ವೀಲ್ ಒಳಗೆ 2 ಸರ್ಕ್ಲಿಪ್ ಕುಂದಿರ್ತಾವೆ ಅಪೋಸಿಟ್ ಸೈಡ್.
ಈಸಿ ಐತಿ. ಒಂದು ಸಲ ವೀಡಿಯೋ ನೋಡಿದ್ರೆ ನೀವು ಮನ್ಯಾಗ ಮಾಡ್ಕೋಬೋದು ಆರಾಮ. ಅಲ್ಲಿ ನೋಡ್ರಿ ನಮ್ಮ ಹುಡುಗ ಮ್ಯಾಚ್ ಅಂತಾನೆ. ಸರ್ಕ್ಲಿಪ್ ಒಂದು ಹಾಕಿರ ಇದನ್ನು ಹಾಕೊಂತಾರೆ ನೋಡ್ರಿ. ಸ್ವಲ್ಪ ಕಾಡ್ಸೈತೆ ಅದಕ್ಕೆ ದೊಡ್ಡ ಪ್ಲೇಯರ್ ತೊಗೊಂಬಂದ್ರೆ ಸರ್ಕ್ಲಿಪ್ ಪ್ಲೇಯರ್ ನೋಡ್ರಿ. ಇದು ಇಂಥ ಐಟಮ್ ಇದ್ದರೆ ಕೆಲಸ ಫಾಸ್ಟ್ ಆಗುತ್ತೆ. ಕೈಲೇ ಸುಮ್ಮ ನಮ್ಮ ಗುದ್ದಾಡ ಕುಂದಿಸ್ತಾರೆ ಕೆಲಸ ಆಗಂಗಿಲ್ಲ. ಅವಾಗ ಅಪೋಸಿಟ್ ಸೈಡ್ ಕುಂದಿಸ್ಕೋಬೇಕು ನೋಡ್ರಿ ಇವನ್ನ ಎರಡು. ಆ ಥರ ಇದೆಲ್ಲ ಪಿಟ್ಟಾತ. ಬೇರಿಂಗ್ ಕೋನ್ ಹೊಡ್ಕೊಳಕಂತಾರೆ ನೋಡ್ರಿ. ನೋಡ್ರಿ ಅದು ಯಾವ ಥರ ಇಟ್ಕೊಂಡು ಹೊಡಿ, ಯಾವ ಥರ ಉಲ್ಟಾ ಹೊಡಿಬಾರ್ದು. ಎರಡು ಬೇರಿಂಗ್ ಹೊಡ್ಕೊಂಡು ಕೋನ್ ಅಷ್ಟು ಹೊಡ್ಕೋಬೇಕ್ರಿ. ಗ್ರೀಸ್ ಗೀಸಿ ತುಂಬಂಗಿಲ್ಲ, ಯಾಕಂದ್ರೆ ಆಯಿಲ್ ಅಲ್ಲಾದೆ ಆಡ್ತಿರ್ತೈತೆ ಅಲ್ಲಿ. ಗ್ರೀಸ್ ಗೀಸಿ ಏನು ತುಂಬಂಗಿಲ್ಲ. ಆ ಕಡೆ ಒಂದು ಹೊಡ್ಕೊಂಡ್ರೆ ಈ ಕಡೆ ಒಂದು ಹೊಡ್ಕೊಳ ಅಂತಾರೆ ನೋಡ್ರಿ. ಸ್ವಲ್ಪ ಕಾಡಿಸ್ತಾವೆ. ನಿಧಾನ ಕ್ರಾಸ್ ಕುಂದ್ರಬಾರ್ದು, ನಿಧಾನ ಹೊಡ್ಕೋಬೇಕು. ಕ್ರಾಸ್ ಆದ್ರೆ ಒಟ್ಟು ಏನು ಮಾಡಿದ್ರು ಕುಂದ್ರಂಗಿಲ್ಲ. ನೋಡ್ರಿ ಎಷ್ಟು ಕಾಡ್ಸುತ್ತಂದ್ರೆ ಭಾಳ ಹುಷಾರಿರ್ಬೇಕು. ಮೆಕ್ಯಾನಿಕಲ್ ಒಳಗೆ ಭಾಳ ಹುಷಾರಿರ್ಬೇಕು. ಸಮಾಧಾನ ಭಾಳ ಇರ್ಬೇಕು. ಕುಂದ್ರಲಿಲ್ಲ ಅಂತ ಸಿಟ್ಟಿಗೆ ಹೇಳ್ಬಿಡ್ದು. ಮೆಕ್ಯಾನಿಕ್ ಕೆಲಸ ಅಂದ್ರೆ ಹಂಗೆ. ರೆಡಿ ಆಯ್ತು. ಇನ್ನು ಇವಕ್ಕೆ ಬೇರಿಂಗ್ ಬಡ್ಕೊಳೋದು ಒಂದು ಹುಚ್ಚಾಗಿ ಒರೆಸ್ಕೊಂಡು ಬೇರಿಂಗ್ ಬಡ್ಕೊತಾರೆ ನೋಡ್ರಿ. ನೋಡ್ರಿ ಬೇರಿಂಗ್ ಯಾವ ಥರ ಕುಂದಿಸ್ತಾರೆ ಅದನ್ನು. ಬೇರಿಂಗ್ಕಿಂತ ಮುಂಚೆ ಒಂದು ಕ್ಲಿಪ್ ಬರುತ್ತೆ ನೋಡ್ರಿ, ರೌಂಡ್ ವೈಸರ್ ಬರುತ್ತೆ. ರೌಂಡ್ ವೈಸರ್ ಆದಮೇಲೆ ಬೇರಿಂಗ್ ಹೊಡ್ಕೋಬೇಕು. ನೋಡ್ಕೊರಿ ಬೇರಿಂಗ್ ಯಾವ ಥರ ಪೊಸಿಷನ್ ಅದಾವ ನೋಡ್ಕೊರಿ. ಈಗ ಉಲ್ಟಾ ಪಲ್ಟಾ ಬೇರಿಂಗ್ ಅದು ಅಂತಂದ್ರೆ ಒಟ್ಟೆ ಕುಂದ್ರಂಗಿಲ್ಲ ನಿಮಗೆ. ಕಟ್ ವೀಲ್ ಭಾಳ ಕಾಡ್ಸುತ್ತೆ. ನೋಡ್ರಿ ಅದು ರೌಂಡ್ ಟೇಪರ್ ಇದ್ದಿದ್ದು ಯಾವ ಕಡೆ ಐತಿ ಅದನ್ನು ನೋಡ್ಕೊಂಡು ಬೇರಿಂಗ್ ಕರೆಕ್ಟಾಗಿ ಕುಂದ್ರಿಸ್ಕೊರಿ. ನೀವೇನು ರಿಪೇರಿ ಮಾಡಕ್ಕೆ ಕುಂತ್ರೆ ಅನುಕೂಲ ಆಗುತ್ತೆ. ನೋಡಿರಿ ಹೊಡೆದು ಕುಂದ್ಸಂತಾರೆ ಯಾವ ಥರ ಹೊಡಿಯಕ್ಕೆ ಕುಂತಾರೆ ಅಂತೇಳಿ. ಆಮೇಲೆ ಫ್ಯೂಲ್ ಕುಂದ್ಸ್ಕೊಂತಾರೆ ನೋಡ್ರಿ. ಒಂದೇ ಬೇರಿಂಗ್ ಹೊಡೆದು ಫ್ಯೂಲ್ ಕುಂದ್ರಿಸ್ಕೋಬೇಕು. ಎರಡನೇ ಬೇರಿಂಗ್ ಆಮೇಲೆ ಬರುತ್ತೆ. ಈ ವೀಲ್ ಕುಂತ ಮ್ಯಾಗ ಇದ್ರ ಮ್ಯಾಗ ಇನ್ನೊಂದು ಬೇರಿಂಗ್ ಬರ್ತೈತೆ. ಎರಡೂ ಬೇರಿಂಗ್ ಒಮ್ಮಕ್ಲೆ ಹಾಕೊಳಕ್ಕೆ ಬರೋಂಗಿಲ್ಲ. ಫಸ್ಟ್ ಒಂದು ಬೇರಿಂಗ್ ಹೊಡ್ಕೊಂಡು ಆಮೇಲೆ ವೀಲ್ ಕುಂದ್ರಿಸ್ಕೊಂಡು ಆಮೇಲೆ ಈ ಥರ ಇನ್ನೊಂದು ಬೇರಿಂಗ್ ಹೊರಗೆ ಬರುತ್ತೆ ನೋಡ್ರಿ. ಕೆಲಸ ಮಾತ್ರ ಮಸ್ತ್ ಐತಿ ಮಿಸ್ತ್ರಿ ಅವ್ರದ್ದು. ಏನರ ನಿಮ್ಮ ಟ್ರ್ಯಾಕ್ಟರ್ದು ಮತ್ತು ಡೀಸೆಲ್ದು ಒಟ್ಟು ಎಲ್ಲ ಕೆಲಸ ಮಾಡ್ತಾರೆ. ಟ್ರ್ಯಾಕ್ಟರ್, ಆಯಿಲ್ ಇಂಜನ್, ಡೀಸೆಲ್ ಪಂಪು ಏನೇ ಇದ್ದರೂ ಎಲ್ಲ ಮಾಡಿಕೊಡ್ತಾರೆ. ಭಾರಿ ನೀಟ್ ಐತಿ ಕೆಲಸ. ಚೆಕ್ ನಟ್ ಬೇಕು ಅಂತಾರೆ ನೋಡ್ರಿ. ಚೆಕ್ ನಟ್ ಹಾಕ್ಕೊಂಡು ಅದಕ್ಕೊಂದು ಸರ್ಕ್ಲಿಪ್ ಹಾಕ್ಕೊಂಡ್ಬಿಟ್ರೆ ಕೆಲಸ ಮುಗೀತೆ. ಇವ್ರದೆಲ್ಲ ನಿಮಗೆ ನಂಬರ್ ಎಲ್ಲ ತೆಗೆದು ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರ. ನಿಮ್ಗೆ ಏನೋ ಟ್ರ್ಯಾಕ್ಟರ್ ಕೆಲಸ, ಡೀಸೆಲ್ ಇಂಜಿನದ ಕೆಲಸ, ರಾಶಿಂಗ್ ಮಿಷಿನ್ ಕೆಲಸ, ರೋಟ್ರ್ ಕೆಲಸ, ಏನೋ ಬೇಕಾದ್ದು ಇದ್ದರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಕೆಲಸ ಮಾತ್ರ ಪದ್ಧತಿ ಮಾಡಿಕೊಡ್ತಾರೆ. ಹತ್ತಾರು ಗ್ಯಾರೇಜ್ ಅಂತೇಳಿ ಬದಾಮಿ ಒಳಗೆ. ನಿಮ್ಗೆ ಇವ್ರದ್ದೆಲ್ಲ ಡೀಟೇಲ್ಸ್ ಹಾಕ್ತೀನಿ, ನಂಬರ್.
ಚಕ್ ನಟ್ ಟೈಟ್ ಆತ. ಆಮೇಲೆ ಕ್ಲಿಪ್ ಹಾಕೋಣ ಅಂತಾರೆ ನೋಡ್ರಿ. ಒಂದು ಲಾಕಿಗೆ ಇದು ಚಕ್ ನಟ್ ಲೂಸ್ ಆಗ್ಬಿಡ್ದು ಅಂತೇಳಿ ಲಾಕಿಗೆ. ಫಿಟ್ಟಿಂಗ್ ಎಲ್ಲ ಭರ್ಜರಿ ಆತು. ಒಂಬತ್ತು ವರ್ಷ ಆಗೈತೆ ನೋಡ್ರಿ ಇದು ರೂಟ್ರು. 9 ವರ್ಷದಾಗ ಇವತ್ತು ಫಸ್ಟ್ ಟೈಮ್ ಬಿತ್ತಿಸ್ಕೊಂಡು ಐತಿ. ಫುಲ್ ಹೆವಿ ಅಂದ್ರೆ ಹೆವಿ ಇರ್ತದೆ ರೂಟ್ರು. ಮ್ಯಾಗ ಕವರ್ ಎಲ್ಲ ಸ್ವಚ್ಛ ಮಾಡ್ಕೊಂಡು ಕವರ್ ಹಾಕೊಂಡು ಕುಂತಾರೆ ನೋಡ್ರಿ. ಈ ಕವರ್ ಹಾಕೊಂಡ್ರಂದ್ರೆ ಆಯಿಲ್ ಹಾಕ್ಕೊಂಡು ಸೆಲ್ಫ್ ಹೊಡಿದ ಕೆಲಸ ಅಷ್ಟ, ಮತ್ತೇನಿಲ್ಲ. ಇನ್ನು ಸುತ್ತಾರ್ದ 20 ನೋಡ್ರಿ ನಟ್ ಬೋಲ್ಟ್. 20 ನಟ್ ಬೋಲ್ಟ್ ನಾವು ಕೈಲೇ ಮಾಡೋಕ್ಕಂತ ಯಾವಾಗ ಕುಂಬ್ರದು. ಅದಕ್ಕೆ ಮಷಿನ್ ಇಟ್ಟಾರ ಇವರು. ಪಟ್ 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 ಆಗ್ಬಿಡೋದು ಮಷಿನ್ ಇತ್ತಂದ್ರೆ ಕೆಲಸ. ಹಾಕೋಣ ಅಂತ ನೋಡ್ರಿ ನಟ್ ಬೋಲ್ಟ್ ಎಲ್ಲ ಮುಗೀತು ನೋಡ್ರಿ. ಸುತ್ತಾರ್ದ ಅಷ್ಟು ಬೋಲ್ಟ್ ಎಲ್ಲ ನಟ್ ಬೋಲ್ಟ್ ಎಲ್ಲ ಟೈಟ್ ಮಾಡಿದ್ರೆ ಆಯಿಲ್ ಹಾಕಕ್ಕೆ ಕುಂತಾರೆ ನೋಡ್ರಿ. ಈಗ 140 ಗ್ರೇಡ್ 3 ಲೀಟ್ರ್ ನೋಡ್ರಿ. ಕೇಳಿದೆ ನಾನು ಇನ್ನೊಂದು ಲೀಟ್ರ್ ಹಾಕೋಣ ಅಂತ ಹೇಳಿ. ಸಾಕು 3 ಲೀಟ್ರ್ ಹಿಡಿದೈತಿ. 3 ಲೀಟ್ರ್ ಸಾಕು ರಗಡ್ ಆಗತ್ತೆ ಅಂತಂದ್ರೆ ಆಯಿಲ್ ಹಾಕೋಣ ಅಂತಾರೆ ನೋಡ್ರಿ. ನಮ್ಮ ಹುಡುಗ ಕೊಟ್ಟ ಎಲ್ಲ ರೆಡಿ ಆಯ್ತು. ಚೆಕ್ ಮಾಡೋಣ ಬರ್ರಿ. ಈಗ ಎಲ್ಲ ಓಕೆ ಆಗೈತೆ ಫ್ರೆಂಡ್ಸ್. ಎಲ್ಲ ಏನರ ಪ್ರಾಬ್ಲಮ್ ಇದ್ರೆ ಹತ್ತರ ಟ್ರ್ಯಾಕ್ಟರ್ ಗ್ಯಾರೇಜಿಗೆ ಬದಾಮಿ ವಿಸಿಟ್ ಮಾಡಿರಿ. ಅವ್ರದ್ದು ನಂಬರ್ ಕಾಣಿಸುತ್ತೆ ನೋಡಿರಿ. ನಾನು ಹಾಕಿರ್ತೀನಿ. ಹಂಗೆ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮೇನ್ ರೋಡಿಗೆ ಐತಿ, ಪಂಚಾಯತ್ದಿಂದ ಬರೋದು ಮೇನ್ ರೋಡಿಗೆ ಐತಿ. ನೆಕ್ಸ್ಟ್ ವಿಡಿಯೋ